ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್. ಮಾರುತಿ ಪಾವಗಡ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಪೊಲಿಟಿಕಲ್ ಬ್ಯೂರೋ ಹೆಡ್. ರಾಜ್ಯ ರಾಜಕೀಯದ ನಾಡಿ ಮಿಡಿತ ಗ್ರಹಿಸುವಲ್ಲಿ ಎತ್ತಿದ ಕೈ. 2009ರಲ್ಲಿ ಮಾಧ್ಯಮ ರಂಗಕ್ಕೆ ಕಾಲಿಟ್ಟ ಮಾರುತಿ ಪಾವಗಡ ಅಂದಿನಿಂದ ಇಂದಿನವರೆಗೂ ಹಲವು ನ್ಯೂಸ್ ಚಾನೆಲ್ಗಳಲ್ಲಿ ರಾಜಕೀಯ ವಿಭಾಗದ ವರದಿಗಾರರಾಗಿ, ರಾಜಕೀಯ ವಿಭಾಗದ ಮುಖ್ಯಸ್ಥರಾಗಿ ಮಾರುತಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಬೀಟ್ನಲ್ಲೇ ದಶಕಗಳ ಕಾಲ ವರದಿಗಾರರಾಗಿ ಸೇವೆ ಸಲ್ಲಿಸಿರುವ ಮಾರುತಿ ಪಾವಗಡ ಅವರಿಗೆ ಬಿಜೆಪಿ, ಜೆಡಿಎಸ್ ಸೇರಿದಂತೆ ಎಲ್ಲಾ ಪಕ್ಷಗಳ ಪ್ರಮುಖ ನಾಯಕರ ಸಂಪರ್ಕ ಹಾಗೂ ಒಡನಾಟವಿದೆ. ಪತ್ರಿಕೋದ್ಯಮದ ಜೊತೆಯಲ್ಲೇ LLB ಕೂಡ ವ್ಯಾಸಂಗ ಮಾಡಿರುವ ಮಾರುತಿ ಪಾವಗಡ ಚತುರ ಮಾತುಗಾರ ಎಂದೇ ಹೆಸರುವಾಸಿ. ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂಗಳಾದ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಸೇರಿದಂತೆ ಹಲವು ದಿಗ್ಗಜ ನಾಯಕರ ಸಂದರ್ಶನ ಮಾಡಿದ್ದಾರೆ. 2018ರ ಚುನಾವಣಾ ಪ್ರಚಾರದ ವೇಳೆ ಯಡಿಯೂರಪ್ಪ ಅವರ ಜೊತೆ 3-4 ದಿನಗಳ ಕಾಲ ಜೊತೆಗಿದ್ದು ಹಲವು ಜಿಲ್ಲೆಗಳ ಪ್ರವಾಸ ಮಾಡಿದ್ದ ಮಾರುತಿ 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಜಿಲ್ಲಾ ಪ್ರವಾಸದಲ್ಲಿ ಭಾಗಿಯಾಗಿದ್ರು. ತಮ್ಮ ರಾಜಕೀಯ ಒಳನೋಟ, ಅನುಭವ ಹಾಗೂ ರಾಜಕಾರಣಿಗಳ ಸಂಪರ್ಕವನ್ನು ಬಳಸಿಕೊಂಡು ವಸ್ತುನಿಷ್ಠ ವರದಿಗಾರಿಕೆ ಮಾಡುತ್ತಿದ್ದಾರೆ ಮಾರುತಿ. ಇದೇ ಕಾರಣಕ್ಕಾಗಿ ವಿಧಾನಸೌಧದಲ್ಲೂ ಗ್ಯಾರಂಟಿ ನ್ಯೂಸ್ನ ವರದಿಗಳು ಪ್ರತಿಧ್ವನಿಸುತ್ತವೆ. ಗ್ಯಾರಂಟಿ ನ್ಯೂಸ್ ರಾಜಕೀಯ ವರದಿಗಾರರ ವಿಭಾಗದಲ್ಲಿ ವೀರೇಶ್ ದಾನಿ, ದುರ್ಗೇಶ್ ನಾಯಕ್ ಹಾಗೂ ಕವನ ಶಿವಣ್ಣ ಅವರಂಥ ಯುವ ಉತ್ಸಾಹಿ ವರದಿಗಾರರಿದ್ದಾರೆ. ಈ ತಂಡವನ್ನು ಸಮರ್ಥವಾಗಿ ಮುನ್ನಡೆಸುತ್ತಿರುವ ಮಾರುತಿ ಪಾವಗಡ ಗ್ಯಾರಂಟಿ ನ್ಯೂಸ್ನ ಆಸ್ತಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ರಾಜ್ಯದ ಜನರ ಮುಂದೆ ಬಂದು 1 ವರ್ಷ ಕಂಪ್ಲೀಟ್ ಆಗಿದೆ. ಅಕ್ಷರಶಃ 365 ದಿನಗಳನ್ನು ಪೂರ್ಣ ಮಾಡಿದೆ. ಈ ಸಂದರ್ಭದಲ್ಲಿ ಹಲವು ಚಾನೆಲ್ಗಳ ಜೊತೆನೇ ಪೈಪೋಟಿ ಮಾಡ್ತಾ ಕೆಲವೇ ದಿನಗಳಲ್ಲಿ ರಾಜ್ಯಾದ್ಯಂತ ಹೆಸರು ಮಾಡಿದೆ. ಕೇವಲ ಸುದ್ದಿಗಳನ್ನು ಬಿತ್ತರ ಮಾಡಿದ್ದಷ್ಟೇ ಅಲ್ಲ, ಆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಕೊಡುತ್ತಲೇ ಅದನ್ನು ಸಾಬೀತು ಮಾಡಿದಂತಹ ಒಂದು ಕೆಲಸವೂ ಕೂಡ ಗ್ಯಾರಂಟಿ ನ್ಯೂಸ್ ಮಾಡಿದೆ. ಮೊದಲು ಬಂದಾಗ ಗ್ಯಾರಂಟಿ ನ್ಯೂಸ್ ಸಕ್ಸಸ್ ಆಗುತ್ತಾ, ಈ ಟೀಮ್ ಬೇರೆ ಟೀಮ್ಗಳಷ್ಟೇ ಅದೇ ರೀತಿ ಇರುತ್ತಾ ಇಲ್ಲ ವಿಭಿನ್ನವಾಗಿರುತ್ತಾ ಅನ್ನುವಂತಹ ಮಾತುಗಳು ಬಂದಿದ್ದು ನಿಜ. 1 ವರ್ಷದಲ್ಲಿ ಗ್ಯಾರಂಟಿ ನ್ಯೂಸ್ ಈಗಾಗಲೇ ರಾಜ್ಯಾದ್ಯಂತ ಹೆಸರು ಮಾಡೋದು ನೋಡಿದ್ರೆ ಖಂಡಿತವಾಗಿಯೂ ಜನರು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರೋ ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿದ್ದೀವಿ ಅನ್ನುವಂಥ ಒಂದು ನಂಬಿಕೆ ನಮಗೆ ಅನ್ನಿಸ್ತಾ ಇದೆ. ಇನ್ನಷ್ಟು ನಿಮ್ಮ ಆಶೀರ್ವಾದ, ಆರೈಕೆ ನಮ್ಮ ಮೇಲೆ ಇರಲಿ, ನಮ್ಮ ತಂಡದ ಮೇಲೆ ಇರಲಿ ಅನ್ನುವಂತಹ ಒಂದು ಮನವಿಯ ಜೊತೆಗೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಚಾನಲ್ನ MD ಆಗಿರುವಂತಹ ಶಿವಸ್ವಾಮಿ ಸರ್, CEO ನಮ್ರತ ಅವರು ಹಾಗೂ ಚೀಫ್ ಎಡಿಟರ್ ರಾಧಾ ಹಿರೇಗೌಡರ್, ಎಡಿಟರ್ ಸತೀಶ್ ಆಂಜನಪ್ಪ ಎಲ್ಲರಿಗೂ ಕೂಡ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಹಿಂಗೆ ಇವರ ಸಪೋರ್ಟ್ ಇದೇ ರೀತಿ ಇರಲಿ, ಚಾನಲ್ ಮೇಲೆ ನಿಮ್ಮ ಕೃಪಾ ಕಟಾಕ್ಷ ಹೀಗೆ ಮುಂದುವರಲಿ ಅನ್ನೋಂಥದ್ದನ್ನು ಬಯಸ್ತಾ ಇದ್ದೀವಿ.